ಏನ ಇದು ವಾಸನೆ? ಕೆಳಗಿಂದ ಬಿಡು ಅಂದ್ರಲ್ಲ ಗುರುಗಳೇ. ಒಂದು ಇಟ್ಟಿಗೆ ಹೊಡಿಬೇಕು ಅಂದ್ರೆ ಬಾಡಿಲಿರೋ ಎನರ್ಜಿನ 50 kg ವರೆಗೂ ತಗೊಂಡ್ಬಂದು ಇಲ್ಲಿ ಇಟ್ಕೋಬೇಕು. ಓಕೆ ಗುರುಗಳೇ, ನಾ ಮಾಡ್ತೀನಿ, ಹಂಗ್ ಮಾಡು. ರೆಡಿ? ಬಂತುಗಳ ಬಂತು ಬಂತು ಬಂತು. ಹೌದು ಬಂತು ಗುರುಗಳೇ. ಹಿಡ್ಕೊಂಡಿದ್ದೀನಿ ನಾನು ಏನ್ ಮಾಡು. ಓಕೆ ಗುರು. ಬಂತು ಗುರುಗಳೇ. ಯಾಕೆ ಗುರುಗಳೇ ಬಿದ್ರಿ? ಲೇ 50 kg ಭಾರ ಇಲ್ಲಿ ಒತ್ಕೊಳಕ್ ಆಗತ್ತೇನ, ಅದಕ್ಕೆ ಬಿದ್ಬಿಟ್ಟೆ. ಓಕೆ, ನಂದು ಇಲ್ಲೇ ಇದೆ ಗುರುಗಳೇ. ಹೋಗು ಆ ಇಟ್ಟಿಗೆ ಹೊಡಿ. ಹೊಡಿಲ ಗುರುಗಳೇ, ಹೊಡಿಲ ಗುರುಗಳೇ. ನಿಲ್ಸು, ಅದು ಥರ್ಮಾಕೋಲಿಂದ ಮಾಡಿದ್ದು, ಬಿಲ್ಡಪ್ಗೆ ಸುಮ್ಮನೆ ಇಟ್ಟಿದ್ದೀನಿ. ಅದೇ ಎನರ್ಜಿಯಿಂದ ಈ ಹೆಂಚ್ ಹೊಡಿ. ಓಕೆ ಗುರುಗಳೇ, ಹೊಡಿಲ ಗುರುಗಳೇ. ಹೊಡಿಯಾ ಹೊಡಿಯಾ. ಹೊಡಿಯಲ್ಲ ಗುರುಗಳೇ. ಯಾಕೆ? ಒರಿಜಿನಲ್ ಇಟ್ಟಿದ್ದಾರೆ, ಕೈ ಮುರಿದ್ರೆ. ಅದೆಲ್ಲ ಹೋಗ್ಲಿ, ನಿನಗೆ ಕಬಡ್ಡಿ ಬರುತ್ತೇನಾ? ಎಕ್ಸ್ಪರ್ಟ್ ಗುರುಗಳೇ. ಕಬಡ್ಡಿ 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 ಕಬಡ್ಡಿ. ಇದು ನಾನು ಕಲ್ಸಲ್ಲ. ಕರಾಟೆ ಬರುತ್ತಾ? ಅದು ಹಂಗಲ್ಲ. ಕರಾಟೆ 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 ಗುರುಗಳೇ. ಲೇ ಅದೆಲ್ಲ ಬಿಡು, ಮೊದಲು ನಾವು ನಮ್ಮ ಸ್ಕೂಲ್ ಬಗ್ಗೆ ಪ್ರಚಾರ ಮಾಡ್ಬೇಕು. ಓಕೆ ಗುರು. ಓಕೆನಾ? ಎಸ್. ಎಲೆಮರೆಕಾಯಿ ಸೆಲ್ಫ್ ಡಿಫೆನ್ಸ್ ಸ್ಕೂಲ್. ಇಲ್ಲಿ ಎಲ್ಲ ತರಹದ ಫೈಟ್ಗಳನ್ನು ಕಲಿಸಿಕೊಡಲಾಗುವುದು. ಟಾಂಕ್ವಾಡೋ, ಸಣ್ಣಾಟ, ದೊಡ್ಡಾಟ, ಬಯಲಾಟ, ಹುಚ್ಚಾಟ, ಕೋಲಾಟ, ಕಥಕ್ಕಳಿ, ಕೂಚುಪುಡಿ, ಕಡ್ಡಿಪುಡಿ, ಸಾಂಬಾರ್ ಪುಡಿ, ಮಸಾಲೆ ಪುಡಿ, ಅರಿಶಿನ ಪುಡಿ ಎಲ್ಲ ಹೇಳ್ಬಿಡಿ. ಸಾರಿ ಗಣ, ಫ್ಲೋರಲ್ಲಿ ಬಂದ್ಬಿಡ್ತು. ನೀನು ಒಂದ್ ಸ್ವಲ್ಪ ಹೇಳು. ಓಕೆ ಗುರುಗಳೇ. ಎಲೆಮರೆಕಾಯಿ ಸೆಲ್ಫ್ ಡಿಫೆನ್ಸ್ ಸ್ಕೂಲ್. ಬೀದಿಯಲ್ಲಿ ಭಯ ಬಿಟ್ಟು ಓಡಾಡ್ಬೇಕೆ? ಮಿಸ್ಟರ್ ಕಾಯ್ ಹತ್ರ ಬನ್ನಿ. ಅತ್ತೆಗೆ ಮನೆ ಬಿಟ್ಟು ಓಡಿಸಬೇಕೆ? ಮಿಸ್ಟರ್ ಕಾಯ್ ಹತ್ರ ಬನ್ನಿ. ಗಂಡನಿಗೆ ಒದ್ದು ಬುದ್ಧಿ ಕಲಿಸಬೇಕೆ? ಮಿಸ್ಟರ್ ಕಾಯ್ ಹತ್ರ ಬನ್ನಿ. ಲೇಡೀಸ್ ಒಬ್ಬರೇ ಮಲಗಲು ಭಯವೇ? ಮಿಸ್ಟರ್ ಕಾಯ್ ಹತ್ರ ಬನ್ನಿ. ಗುರುಗಳೇ. ಸಾರಿ ಕಣ. ಗುರುಗಳೇ, ಯಾವುದೋ ಲೇಡೀಸ್ ಮೇಲೆ ಬರ್ತಿದೆಯಲ್ಲ? ಹೌದಲ್ಲ? ಅವರಿಗೆ ನಮ್ಮ ಸ್ಕೂಲ್ ಬಗ್ಗೆ ಬಿಲ್ಡಪ್ ಕೊಟ್ಟು ಒಳಗ್ ಕಳಿಸು. ಓಕೆ ಗುರುಗಳೇ. ಬಂದು ಗುರುಗಳೇ. ಓ ಬಂದಳು ಬಂದಳು ಕಾಂಚನ ಕಾಂಚನ. ಸಾರಿ ಸಾರಿ ಸಾರಿ, ಅದು ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಅನ್ಕೊಂಡು ಗಂಡಸರ ಶೌಚಾಲಯಕ್ಕೆ ಬಂದ್ಬಿಟ್ಟೆ. ಸಾರಿ ಸಾರಿ. ಇದು ಸೆಲ್ಫ್ ಡಿಫೆನ್ಸ್ ಸ್ಕೂಲೇ. ಓ ಹೌದಾ? ಕಂಬ ಕಣ್ಣ ಈ ಕಾಲ್ ಎತ್ಕೊಂಡು ನಿಂತ್ಕೊಂಡಂಗೆ ಗೋಡೆಗೆ ತಿರ್ಕೊಂಡಿದ್ರಲ್ಲ, ಕನ್ಫ್ಯೂಸ್ ಆಗ್ಬಿಟ್ಟೆ ಅಷ್ಟೇ. ಬಂದವರೆಲ್ಲರೂ ಹಿಂಗೆ ಕನ್ಫ್ಯೂಸ್ ಆಗ್ತಾರೆ. ಹೌದಾ? ದೆವ್ವ ಅಲ್ಲ, ನಮ್ ಗುರುದೇವ. ಓ ಗುರುದೇವ. ನೀವು ನಮ್ಮ ಸ್ಕೂಲ್ಗೆ ಬಂದ ಉದ್ದೇಶ? ನನ್ನ ಗಂಡ. ನಿನ್ನ ಗಂಡನೇ ಈ ಸ್ಕೂಲಿಗೆ ಸೇರಿಸಿದಾನಂದ್ರೆ ಅವನನ್ನ ಹೆತ್ತ ಪಡೆದ ನೀವೇ ಧನ್ಯರು. ಪುಣ್ಯನೂ ಇಲ್ಲ ಪಾಪನೂ ಇಲ್ಲ. ಒಬ್ಬ ದೊಡ್ಡ ಡೌಟ್ ಪಿಶಾಚಿ, ಒಂದೆರಡಕ್ಕೆಲ್ಲ ಡೌಟ್ ಪಡ್ತಾನೆ. ಅದಕ್ಕೆ ಅವನ್ ಮಲಗಿರ್ಬೇಕಾದ್ರೆ ನನ್ನ ಕೈಯಾರೇನೆ ಅವನ್ನ ಹೊಡೆದು ಹೊಡೆದು ಭೀಕರವಾಗಿ ಕೊಲೆ ಮಾಡ್ಬಿಡ್ಬೇಕು. ಗುರುಗಳೇ, ಇವಳು ನಮ್ಮನ್ನ ಕರ್ಕೊಂಡೋಗಿ ಏನ್ ಸೋ ಪ್ರೋಗ್ರಾಮ್ ಹಾಕೊಂಡಿದ್ದಾಳೆ ಅನ್ಸುತ್ತೆ. ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಓಕೆ, ಅದಕ್ಕೆ ಯಾಕಮ್ಮ ಇಲ್ಲಿಗೆ ಬಂದೆ? ಅನ್ನದಲ್ಲಿ ವಿಷ ಹಾಕೊಟ್ಬಿಟ್ರೆ ಮುಗೀತು. ಆಗಲ್ಲ ಗುರುಗಳೇ. ಯಾಕೆ? ಯಾಕಂದ್ರೆ ನಾನು ಊಟ ಕೊಟ್ಟಿರ್ತೀನಲ್ಲ, ಮೊದಲನೇ ತೊತ್ತು ಪ್ರೀತಿಯಿಂದ ನನಗೆ ತಿನ್ನಿಸ್ತಾನೆ. ಅಷ್ಟು ಪ್ರೀತಿ ಮಾಡೋ ಗಂಡನ ಯಾಕಮ್ಮ ಕೊಲ್ತೀಯ? ಪ್ರೀತಿನೂ ಇಲ್ಲ ಮಣ್ಣು ಇಲ್ಲ, ಎಲ್ಲಿ ಊಟದಲ್ಲಿ ವಿಷ ಹಾಕೊಟ್ಟಿರ್ತೀನೋ ಅಂತ ಡೌಟ್ ಅವನಿಗೆ. ಗುರುಗಳೇ ಗುರುಗಳೇ, ಬಾರಿ 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 ಬಾರಿ, ನಿನಗೆ ಕಾಯ್ತಿದ್ದೆ ಬಾ. ಆಶೀರ್ವಾದ ಮಾಡಿ. ಗುರು ನಾನು. ಸಾರಿ ಗುರುಗಳೇ, ನಾನು ನಿನ್ನ ದೃಷ್ಟಿಗೊಂಬೆ ಅನ್ಕೊಂಡ್ಬಿಟ್ಟೆ. ಆಶೀರ್ವಾದ ಮಾಡಿ ಗುರುಗಳೇ. ಏನ್ ನಯ, ಏನ್ ವಿನಯ. ನೋಡಿ ಕೊಲಿಯಮ್ಮ. ಗುರುಗಳೇ, ನಿಮ್ ಜೊತೆ ಒಂದ್ ಸೆಲ್ಫಿ ತಗೋಬೋದಾ? ನಾನು ಬಂದೆ, ಇರಿ. ಥ್ಯಾಂಕ್ ಯು ಗುರುಗಳೇ. ನೀವು ನಮ್ಮ ಸ್ಕೂಲ್ಗೆ ಬಂದ ಉದ್ದೇಶ? ನಾನು ಲವ್ ಮಾಡ್ತಿದ್ದೀನಿ ಗುರುಗಳೇ. ಅಲ್ಲಮ್ಮ, ಲವ್ ಮಾಡಕ್ಕೆ ಹಾರ್ಟ್ ಬೇಕು, ಈ ಸೆಲ್ಫ್ ಡಿಫೆನ್ಸ್ ಯಾಕೆ? ನೋಡಿ ಗುರುಗಳೇ, ಒಂದ್ ಲವ್ ಮಾಡೋರ್ಗೆ ಹಾರ್ಟ್ ಬೇಕು, ಜಾಸ್ತಿ ಲವ್ ಮಾಡೋರ್ಗೆ ಸೇಫ್ಟಿ ಬೇಕು. ಅಂದ್ರೆ ಎರಡೆರಡು ಮೇಂಟೈನ್ ಮಾಡ್ತಿದ್ಯಾ? ಇಲ್ಲಪ್ಪ, ಜಸ್ಟ್ ಆರ್ ಮೇಂಟೈನ್ ಮಾಡ್ತಿದ್ದೀನಿ. ಮನೇಲಿರೋ ಹಳೆ ವಸ್ತುಗೆಲ್ಲ ಹುಳ ಹತ್ತಂತೆ, ನಮ್ಮ ಮನೇಲಿರೋ ಹಳೆ ಮುದುಕಿಗಾರು ಹುಳ ಹತ್ಬಾರ್ದಾ? ನೀನೇನ್ ಕಮ್ಮಿ ಏನೇ? ನಿನ್ ಮನೆ ಕಾಲಿಟ್ಗಳಿಗೆ ನಮ್ಮ ಮನೆನೇ ಹೊಡೆದಾಕ್ತಿಯಲ್ಲೇ. ಏನೇ ಮಾಡ್ದೆ ನಾನು? ನಿನಗ್ ನುಗ್ಗಕ್ಕಾಗ
ಮಲ್ಕೋಬೇಕಾಯ್ತಲ್ಲೇ. ಯಾಕೆ? ಯಾಕ ನಿನ್ ರೂಮಲ್ಲಿ ಮಲ್ಗಿದ್ರೆ ನಿನ್ ಕಾಲ್ ಹಾಲಲ್ಲಿ ಬರುತ್ತಲ್ಲೇ. ಹಾಲ್ ಕತೆ ಬಿಡು, ನೀನ್ ಅಡ್ಗೆ ಮನೆಗ್ ಬಂದ್ರೆ ಬಾಣ್ಲಿನೇ ತಿಂದಾಕ್ತಿಯಲ್ಲೇ. ನನ್ ಗಂಡ ದುಡ್ದಿದ್ದು ನಾನ್ ತಿಂತೀನಿ, ನಿಂಗೇನೆ ಉರಿ. ನನ್ ಗಂಡ ಹಗಲು ರಾತ್ರಿ ಕಷ್ಟಪಟ್ಟು ದುಡ್ದಿದ್ ದುಡ್ಡನ್ನೆಲ್ಲ ಇವಳು ಜಡೆ ಬೆಳ್ಸಕ್ಕೆ ಹಾಕ್ಬೇಕು. ನಿನಗೇನೆ ಉರಿ? ನಿಂಗುರಿ ಕಣೆ. ನಾನ್ ಕೂದಲು ಬೆಳೆಸಿ ನಿಂಗುರಿ. ನಾನ್ ಎಷ್ಟಾರು ತಿಂತೀನಿ, ನಿಂಗೇನೆ ಉರಿ. ನಿಂಗುರಿ ನಿಂಗುರಿ ನಿಂಗುರಿ. ನಿಲ್ಲಿಸ್ರಮ್ಮ, ಇಲ್ಲಿ ನಂಗೆ ಉರಿತಿದೆ. ಎಲ್ಲಾರು ಐಸಿಟ್ಕೊಳ್ಳಿ. ಬ್ಯಾಡ್ವಾ ಬಿಡಿ. ಯಾಕ್ರಮ್ಮ ಇಲ್ಲಿ ಬಂದು ಕಿತ್ತಾಡ್ತಿದ್ದೀರಾ? ನನ್ ಮಗ ಮತ್ತು ನಾನು ಎಷ್ಟ್ ಚೆನ್ನಾಗಿದ್ವಿ, ಈ ಬಿನ್ನಾರ್ಗೆತಿ ಬಂದು ಹುಳಿ ಹಿಂಡ್ಬಿಟ್ಲು. ನಾನು ನನ್ ಗಂಡನೂ ಅಷ್ಟೇ, ಒಂದೇ ಒಂದು ಕ್ಷಣನೂ ಏಕಾಂತದಲ್ಲಿ ಇರಕ್ಕೆ ಬಿಡಲ್ಲ ಈ ಹಳೆ ಮುದುಕಿ. ಅದಕ್ಕೆ ನಾವು ಎಷ್ಟ್ ದಿನ ಅಂತ ಬರೀ ಸೌಟು ಪರ್ಕೆ ಇಟ್ಕೊಂಡು ಜಗಳ ಆಡೋದು. ಅದಕ್ಕೆ ಮಾರ್ಷಲ್ ಆರ್ಟ್ ಕಲ್ತು ಜಾಕಿ ಜಾನ್ ತರ ಫೈಟ್ ಮಾಡೋಣ ಅಂತ. ನಾನು ಎಷ್ಟು ವರ್ಷದಿಂದ ನಿಮ್ ಜೊತೆ ಇದ್ದೀನಿ, ನೀವೇ ನನಗೇನು ಕಲ್ಸಿಲ್ಲ. ಅವ್ರು ಬಂದಿದ್ರೆ ಅವ್ರಿಗೇನು ಕಲಿಸ್ತೀರಿ ನೀವು ಅಂತ. ಈಗ ನೋಡು ಮಿಕ್ಸಿಗೆ ಹಾಕಿ ಹೆಂಗೆ ಕಲಿಸ್ತೀನಿ ಅಂತ. ಕಲಿಸಿ ಬಿಡ್ತಾರೆ ನೋಡು. ಅಟೆನ್ಷನ್. ಮಾಡ್ರಿ ನೋಡಿ, ಯಾವ್ದೇ ವಸ್ತು ಪುಡಿ ಪುಡಿ ಮಾಡ್ಬೇಕಂದ್ರೆ ಫಸ್ಟ್ ಪೊಸಿಷನ್ ತಗೋಬೇಕು. ಓಕೆ, ಆಗಲ್ಲ, ನಿನಗಂತರೂ ಆಗೋದೇ ಇಲ್ಲ. ಆಗುತ್ತೆ. ಓಕೆ, ಮಾರ್ಷಲ್ ಆರ್ಟ್ ಕಲಿಬೇಕು ಅಂದ್ರೆ ಏಕಾಗ್ರತೆ ಇರಬೇಕು, ಉಸಿರಾಟ ಕರೆಕ್ಟ್ ಆಗಿರ್ಬೇಕು. ಎಲ್ಲಿ ಉಸಿರನ್ನ ಜೋರಾಗಿ ಎಡದಿಂದ ಎಳ್ಕೊಂಡು ಬಲಕ್ ಬಿಡಿ. ಇಟ್ಸ್ ಓಕೆ, ಐ ಆಮ್ ಆಲ್ ರೈಟ್. ನೋಡಿ, ನಿಮಗೆ ಸೆಲ್ಫ್ ಡಿಫೆನ್ಸ್ ಎಷ್ಟು ಚೆನ್ನಾಗಿದೆ ಅಂತ ನಾನು ಚೆಕ್ ಮಾಡ್ಬೇಕು. ಈಗ ನಮ್ಮ ಶಿಷ್ಯ ಬರ್ತಾನೆ, ನಿಮ್ಮ ಹತ್ರ ಫೈಟ್ ಆಡ್ತಾನೆ, ನೀವು ಅವನನ್ನ ಫೇಸ್ ಮಾಡ್ಬೇಕು. ರೆಡಿ? ಶಿಷ್ಯ ಗುರುಗಳೇ, ಡುಮ್ಮಿ ಬಾಳ ನಗ್ತಾಳೆ ಗುರುಗಳೇ. ಸಮಾಧಾನ ಮಾಡ್ಕೊಳ. ನೋಡಮ್ಮ, ಲೆಸನ್ ನಂಬರ್ 1, ನೀ ಬಾರಮ್ಮ ಈ ಕಡೆ, ಇವಾಗಮ್ಮ ಆ ಕಡೆ. ನೋಡಮ್ಮ, ನೀನೀಗ ಬಸ್ ಸ್ಟ್ಯಾಂಡ್ ಅಲ್ಲಿ ಬ್ಯಾಗ್ ಇಟ್ಕೊಂಡು ನಿಂತಿದ್ಯಾ, ಕಳ್ಳ ಬಂದು ಕತ್ಕೊಂಡು ಹೋದ್ರೆ ಏನ್ ಮಾಡ್ತೀಯ? ಕಳ್ಳ ಕಳ್ಳ ಅಲ್ಲೇ ಇದ್ದಾನೆ. ರೆಡಿಯಾನಾ? ಓಕೆ ಗುರುಗಳೇ. ಅಟೆನ್ಷನ್. ಯಾ ಅಟೆನ್ಷನ್. ನೀವಾಗಮ್ಮ ಆ ಕಡೆ. ಈಗ ನೀವಿಬ್ರು ಮನೇಲಿ ನೀವಿಬ್ರೇ ಇರ್ತೀರ, ಅವಾಗ ಕಳ್ಳ ಬಂದ್ರೆ ಏನ್ ಮಾಡ್ತೀರಾ? ಪೊಲೀಸಿಗೆ ಫೋನ್ ಮಾಡ್ತೀವಿ. ಪೊಲೀಸ್ ಬರೋಷ್ಟ್ರಲ್ಲಿ ಇವ್ನ ಕತ್ಕೊಂಡು ಓಡಾಗಿರ್ತಾನೆ. ಮತ್ತೇನ್ ಮಾಡೋದು? ಅದನ್ನೇ ಹೇಳ್ಕೊಡ್ತೀನಿ. ಅಲ್ಲಿರೋದೆಲ್ಲ ನಿಮ್ಮ ಮನೆ, ನೀವು ಕೆಲಸ ಮಾಡ್ತೀರಿ. ಶಿಷ್ಯ ರೆಡಿಯಾನಾ? ನಾ ಹೋಗಲ್ಲ ಗುರುಗಳೇ. ಅವ್ರು ಮೊದ್ಲೇ ಕಿತ್ತಾಡ್ತಿದ್ದಾರೆ, ಹೋಗಿ ಪಿನ್ ಇಟ್ಬಿಡು ಸಾಕು. ರೆಡಿ, ಪೊಸಿಷನ್. ಯಾ ಚಪ್ಲಿ ಹಾಕಂದ್ ಎಲ್ಲಿಗ್ರಿ ಹೋಗ್ತಾ ಇದ್ದೀರಾ? ಸುಡ್ಗಾಡ್ಗೆ ಬರ್ತೀರಾ? ಇಲ್ಲಪ್ಪ, ನೀವು ಹೋಗಿರಿ, ನಾನು ಆಮೇಲೆ ಬಂದು ಜಾಯ್ನ್ ಆಗ್ತೀನಿ. ಸರಿ ಆಯ್ತು. ಐ ಲವ್ ಯು. ಹೇಳ್ಬಿಟ್ಟೆ. ಏನ್ ರಿಯಾಕ್ಷನ್ ಗೊತ್ತಿಲ್ಲ. ಯಾಕೆ ಚಪ್ಪಲಿ ತೆಗಿಬೇಕಾ? ಬೇಡ ರೀ, ಬೇಡ. ಚಪ್ಲಿ ಹಾಕಂಡೆ ಮಾತಾಡಿ, ಯಾಕಂದ್ರೆ ಚಪ್ಲಿ ತೆಗೆದ್ರೆ ಕುಳ್ಳು ಕಾಣಿಸ್ತಿರಲ್ಲ. ರೀ, ಏನಾದ್ರೂ ಹೇಳ್ರಿ. ಏನ್ರಿ ಹೇಳೋದು? ನೆನ್ನೆ ನಿಮ್ಗೆ ಕಟ್ಟಕ್ಕೆ ಅಂತ ರಾಖಿ ತಂದಿರ್ತಾನೆ, ಯಾಕೆ ಕಟ್ಟಿಸ್ಕೊಳ್ಳಿಲ್ಲ ನೀವು? ಈ ಹುಡುಗಿರ್ದು ಒಂಥರ ಗೋಳು ರೀ. ನಾಳೆ ನಾನ್ ತಾಲಿ ತತ್ತೀನಿ, ಕಟ್ಟಿಸ್ಕೊಬಿಡ್ತೀರಾ? ಒಂದ್ ಪ್ಲೇಟ್ ಬೊಬ್ಬಿಟ್ಟು, ಒಂದ್ ಪ್ಲೇಟ್ ಗುಪ್ಪಿಟ್ಟು, ಇದ್ಯಾವನೇ ರೀ? ನೀವ್ಯಾಕ್ರಿ ನಾನು ಹಿಂದೆ ಬಿದ್ದಿದ್ದೀರಾ? ಮುಂದೆ ಬಿದ್ರೆ ತುಳ್ಕೋಗ್ಬಿಡ್ತೀರಲ್ಲ. ಸಿಂಬಲ್ಸ ಹುಡ್ಗನ್ನ, ಮಳೆ ಇಲ್ದೆ ಬರೋ ಗುಡ್ಗನ್ನ ನಂಬಾರ್ದಂತೆ. ಯಾವ ನಾಯಿ ನನ್ನ ಮಗ ಹೇಳ್ದ? ನಮ್ಮಪ್ಪ. ಆ ನಾಯಿನೇ ಇದ್ನೆಲ್ಲ ಹೇಳ್ಕೊಡೋದು. ರೀ, ರಾತ್ರಿ ಕನ್ಸಲ್ ಬರ್ತೀನಿ. ಸಾರಿ, ನಾ ಮಲ್ಗೋದಿಲ್ಲ. ಸಾರಿ. ಯಾಕೆ? ನಾಳೆ ನಂಗೆ ಎಕ್ಸಾಮ್ ಇದೆ. ಬಾರ್ ಓನರ್ ಕೊಟ್ರು, ವೇಟರ್ ಕೊಟ್ಟಿಲ್ಲ ಅಂದಂಗ ಆಯ್ತು. ರೀ, ಬೆಳಿಗ್ಗೆ ಏನಾದ್ರೂ ಬರ್ತೀನಿ, ಮೆಟ್ಟಲ್ ಹೊಡಿತೀನಿ. ಬೇಡಪ್ಪ. ಇಡೀ ಊರಿಗೆ ನಾನೇ ದೊಡ್ಡ ಶ್ರೀಮಂತ, ಧೀಮಂತ, ಭಾಗ್ಯವಂತ, ಹನುಮಂತ ಎಲ್ಲ. ಕಂತ್ರಿ
ತಿರ್ಬೋಕಿ ನಾಯಿ ಬಾರೋ ಆಚೆ. ಅಪ್ಪ ಇನ್ಯಾರೋ ಕರೀತಾವ್ರು ನೋಡು. ಅಪ್ಪ ನಾನೇ ಕರೆದಿದ್ದು, ಆದ್ರೆ ಅವನ್ನ ಹಿಡ್ಕೊಳ. ನಾನೆಂತ ಶ್ರೀಮಂತ, ನನ್ನ ಹತ್ರ ಕಾರ್ ಇದೆ, 2 BHK ಪ್ಲಾಟ್ ಇದೆ, ಇಡೀ ಊರು ತುಂಬಾ ಜನಗಳು ಓಟ್ ಇದೆ, ಪಾರ್ಲಿಮೆಂಟ್ ಅಲ್ಲಿ ಮೆಂಬರ್ ಆಗಕ್ಕೆ ನನಗೆ ಅಂತ ಒಂದು ಸೀಟ್ ಇದೆ. ನಮ್ಮ ಮನೆ ಟೈಲೆಟೇ ಇಲ್ಲ. ನಿನಗೇನೋ ಇದೆ. ಅಪ್ಪ ನೀ ಸತ್ ಮೇಲೆ ನಿನ್ ಆಸ್ತಿ ಎಲ್ಲ ನನ್ನ ಹೆಸರಲ್ಲಿ ತಾನೇ ಇರುತ್ತೆ. ನೀನ್ ಯಾವ ನಾಯಿನೋ? ನಾನು ಅವನ್ಗೆ ಹೇಳ್ತಾ ಇರೋದು. ಆ ನಾಯಿಗ ನನ್ನ ಹೆಸರೇನೋ ಬೋ ಬೋ ಬೋ. ಏನೇ ಗಂಡನ ಹೆಸರು ಹಿಡ್ದು ಕರಿತಾ ಇದೀಯಾ? ಅಲ್ಲ ಅವ್ನು ತುಂಬಾ ಯೋಚನೆ ಮಾಡ್ತಿದ್ನಲ್ಲ, ಮಿಸ್ ಮಾಡಿ ಬೇರೆ ಹೆಸರು ಹೇಳ್ಬಿಡ್ತಾನೇನೋ ಅಂತ ನಾನೇ ಹೇಳ್ಬಿಟ್ಟೆ. ಹೋಗೆ ಒಳಗಡೆ. ಅರ್ರಿ, ನನಗೆ ಕ್ವಿಜ್ ಅಲ್ಲಿ ಒಂದು ಡೌಟ್ ಇತ್ತು, ಹೇಳ್ತೀರಾ? ಏನು? ಈ ಇಂಗ್ಲಿಷ್ ಅಲ್ಲಿ ಅದೃಷ್ಟವಂತರಿಗೆ ಏನಂತಾರೆ? ಅನ್ಮ್ಯಾರಿಡ್ ಅಂತಾರೆ. ಅರಿ, ಅನ್ಮ್ಯಾರಿಡ್ ಅಂದ್ರೆ ಮದ್ವೆ ಆಗಿಲ್ದಿರೋರು ಅಂತ ತಾನೇ? ಹೌದು ಕಣೆ, ಈ ಜಗತ್ತಲ್ಲಿ ಮದುವೆ ಆಗದೆ ಇರೋನಕ್ಕಿಂತ ದೊಡ್ಡ ಅದೃಷ್ಟವಂತ ಬೇರೆ ಯಾರು ಇಲ್ಲ. ಹಾ? ಆ, ಹೋಗೆ ಒಳಗಡೆ. ಆ, ಲೇ ತೊಳೆಯೋ ನೀರ್ನೇ ಅಪ್ಪನಿ ಕುಡಿಸಿದ ಮಗ ಅಂದ್ರೆ ನೀನೇ ಕಣ. ಲೇ ಮಗನೇ, ಅಪ್ಪ ಈ ಆಯ್ಕೊಂಡು ತಿನ್ನೋರ್ನ ಏನಂತಾರೆ ಗೊತ್ತೇನೋ? ರಾಜಕಾರಣಿ ಅಂತಾರೆ. ಏಯ್! ಇಲ್ವೇನಪ್ಪ? ನನ್ನ ಮಗ ಜಾಣ ಅಂತ ಗೊತ್ತಿತ್ತು, ಇಷ್ಟು ದೊಡ್ಡ ಜಾಣ ಅಂತ ಗೊತ್ತಿರ್ಲಿಲ್ಲ ಕಣ. ಏಯ್! ಬಡವ ಅಂತಾರೆ. ಏನ್ ಹೇಳು? ಬಡವ ಅಂತಾರೆ. ಲೇ ಮಗನೇ ಜಗ್ಗ, ಹಾ. ನೀನೇನೇ ಹೇಳೋ? ಅಪ್ಪ ಒಂದ್ ಹಾಡು ಹೇಳ್ಬಿಡ್ತೀನಿ. ಹ್ಞೂ ಕಣ, ನೀ ಹಾಡು ಹೇಳೋ, ನಾ ಡ್ಯಾನ್ಸ್ ಮಾಡ್ತೀನಿ. ಬಡವನ್ನ ನೀನ್ ಹೇಳೋ ಮಗನೇ, ಈ ಕಿತ್ಕೊಂಡು ತಿನ್ನುವಷ್ಟು ಬಡತನ ಇರಬಾರ್ದು ಕಣ. ಯಾರ್ಯಾರ್ದೋ ತಲೆ ಹೊಡಿಯೋದಕ್ಕಿಂತ ಬರ್ತಾನೆ ಒಳ್ಳೇದು. ಅದ್ಯಾವನೋ ಗುಳಿ ಹೊಡೆದು ಮಣ್ಣು ಹಾಕಿದ್ಮೇಲೆ ನಾನಿನ್ನೂ ಸತ್ತಿಲ್ಲ ಅಂತಿದ್ನಂತೆ. ಹಂಗಾಯ್ತು ಕತೆ. ತಿನ್ನೋಕ್ ಅನ್ನಕ್ ಗತಿ ಇಲ್ಲ ಅಂದ್ರೂ ದೌಲತ್ಗೇನು ಕಮ್ಮಿ ಇಲ್ಲ. ರೀ, ಹಾಗೆಲ್ಲ ಒಬ್ರನ್ನ ಆಡ್ಕೋಬಾರ್ದು, ಮುಂದೆ ನಾವೇ ಪಶ್ಚಾತ್ತಾಪ ಪಡ್ತೀವಿ. ಒಂದ್ ಕೆಲ್ಸ ಮಾಡ್ತೀನಿ, ಹೇಳ್ರಿ. ಒಳಗಡೆ ಹೋಗಿ ನಮ್ಮ ಮದ್ವೆ ಆಲ್ಬಮ್ ತರ್ತೀಯಾ? ಯಾಕ್ರಿ? ಅದು ನೋಡ್ಬಿಟ್ಟು ಈಗಲೇ ಪಶ್ಚಾತ್ತಾಪ ಪಡ್ಕೋತೀನಿ. ರೀ, ಹೋಗೆ ಒಳಗಡೆ. ಲೇ ಜಗ್ಗ, ಈ ಬಡವನ ಮನೆ ಮುಂದೆ ಶ್ರೀಮಂತರ ಮನೆ ಇದ್ರೆ ಏನ್ ಅದೃಷ್ಟ ಗೊತ್ತೇನ? ಏನಪ್ಪ? ನಾನು ಶ್ರೀಮಂತ ಅಂತ ಹೇಳ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ, ಎಲ್ಲ ನಾಯಿಗಳಿಗೂ ತಾನಾಗೆ ಗೊತ್ತಾಗುತ್ತೆ. ಒಳ್ಳೆ ಚಪ್ಲಿಲೆ ಹೊಡೆದ್ರೆ ಸಾಯೋದು ಅನ್ಸುತ್ತೆ. ಏನ್ ನಾಯಿ ಕಸ್ತೇನಾ? ಅಪ್ಪ ನಾಯಿ ಬೊಗಳ್ತೈತೆ. ಲೇ ಆ ನಾಯಿ ಬಂದ್ರೆ ಕೊಲೆ ಮಾಡಿಬಿಡು. ಆಯ್ತು. ಅಪ್ಪ ಅಮ್ಮ ಅಪ್ಪ ಅಪ್ಪ ಬಾಮ್ಮ. ಅಪ್ಪ, ನಂಗೆ ಯಾಕೋ ಇವತ್ತು ಮಾವಿನಕಾಯಿ ತಿನ್ಬೇಕಂತ ತುಂಬಾ ಆಸೆ ಆಗ್ತಿದೆಪ್ಪ. ರೈತಂಗ್ ಗದ್ದೆ ಚಿಂತೆ ಆದ್ರೆ ಮಗನಿಗೆ ಮುದ್ದೆ ಚಿಂತೆ ಅಂತೆ. ನೋಡಿಪ್ಪ ಅವಳ. ಯಾಕಮ್ಮ ರೇಗ್ತೀಯ? ಬಸರಿ ಬೈಕೆ ತೀರ್ಸೋದು ನಮ್ ಕರ್ತವ್ಯ. ಅಪ್ಪ, ಬೈಕ್ ತಿರ್ಸ್ಬೇಕು ನಿಜ, ಆದ್ರೀಗ ಮಾವಿನಕಾಯಿನ ಎಲ್ಲಿಂದ ತಂದ್ಕೊಡ್ತೀಯಾ? ಅಪ್ಪ, ನಂಗೆ ಇವಾಗ ಮಾವಿನಕಾಯಿ ಬೇಕು ಅಷ್ಟೇ. ನೋಡಿ, ಆ ಮನೇಲೊಂದ್ ಮಾವಿನ ಮರ ಇದೆಯಲ್ಲ, ಅದ್ರಿಂದ ತಂದ್ಕೊಡಿಪ್ಪ. ಅಲ್ಲಿಂದನಾ? ಅಮ್ಮ, ಅವ್ ನಮ್ ಕಂಡ್ರೇನೆ ಊರ್ದು ಬೀಳ್ತಾನೆ. ಇನ್ನು ಮಾವಿನಕಾಯಿ ಕೈ ಹಾಕಿದ್ರೆ ನಮ್ ಸಿಪ್ಪೆ ಸುಲಿದು ಗ್ವಾಟೆ ಹೊರಗದಕ್ಕ ಹಾಕ್ಬಿಡ್ತಾನೆ. ಅಕ್ಕ, ನೀನ್ ಒಂದ್ ಬೈಕ್ ತಿರ್ಸೋದಕ್ಕೋಸ್ಕರ ಅವನ್ ಬೈಕ್ ಸಿಕ್ಕಿ ಬೈಸ್ಕೊಳಕಾಗುತ್ತಾನೆ? ಈ ಮನೇಲಿ ನನ್ಗೋಸ್ಕರ ಅಂತ ಒಂದ್ ಮಾವನ ತಂದ್ಕೊಡೋರಿಲ್ಲ. ಅದೇ ಅಮ್ಮ ಇದ್ದಿದ್ರೆ